ಬಂದವು ನೋಡ್ರಿ. ತಿರುಪತಿ ವೆಂಕಟರಮಣ ನೋಡ್ರಿ, ಒಂದು ಕಡೆ ಏನು ಕಾಣಿಸಂಗಿಲ್ಲ. ಎಲ್ಲ ಅವಯವಗಳು ಎಷ್ಟು ಆಭರಣ ಹಾಕಿದ್ರು ಕಡಿಮೆನೇ ಅವನು. ಅಲಂಕಾರ ಪ್ರಿಯ ವಿಷ್ಣು. ಜಲಧಾರಾ ಪ್ರಿಯ ಶಿವ. ಮಹಾದೇವರಿಗೆ ಜಲಧಾರಾ ಪ್ರಿಯ. ತಲೆ ಮೇಲೆ ನೀರಿದ್ದಷ್ಟು ಬಹಳ ಚಲೋ. ಅದಕ್ಕೆ ಗಂಗಾ ಅಂತ ತಲೆ ಹಾಕೋ. ಇವು ನೀರು ಹನಿ ನೀರು ಅವೆಲ್ಲ ಬಗೆಹರಂಗಿಲ್ಲ ಅಂತೇಳಿ ಆ ಗಂಗಾ ಅದರಲ್ಲಿಯೂ ಭಗೀರಥ ತಮ್ಮ ಹಿರಿಯರು ಉದ್ಧಾರ ಮಾಡಬೇಕು ಅಂತ ಮಹಾದೇವರಿಗೆ ಬೇಡಿದ. ಮಹಾದೇವರಂದ್ರೆ ಏನಪ್ಪ ನೀನು ಹೊರ ಕೊಡಬೇಕು, ಇಲ್ಲಿ ಗಂಗಾ ಬರ್ತಾಂತ್ರಿ. ಅದು ಗಂಗಾ ಬರುವಾಗ ಒಂದು ನಿಯಮ ಹಾಕಿದ್ದಾಳೆ, ನಾನು ಇಳದೆ ಅಂದರೆ ಭೂಮಿ ಉಳಿಯೋದಿಲ್ಲ ಅಂದ್ರು. ಅದಕ್ಕೆ ನನ್ನನ್ನು ಧಾರಣೆ ಮಾಡೋರು ಯಾರು, ನನ್ನ ಹಿಡಿಯೋರು ಯಾರು, ನನ್ನ ತಡೆಯೋರು ಯಾರು, ನನ್ನ ಧರಿಸೋರು ಯಾರು ಹಿಡ್ಕೊಂಬವ್ರು ಅಂತ ಭಗೀರಥ ಮಹಾದೇವರಿಗೆ ಹೇಳಿದ. ಮಹಾದೇವರು ಭಗೀರಥರು ಮಹಾದೇವರಂದ್ರು ಅಕ್ಕಿಗೂ ಗೌದು ಅಂದ್ರು. ಗಂಗಾಗೂ ಏನದ ಗೌದು ಗೊತ್ತಾಯ್ತು. ನೋಡ್ತೀನಿ ಅವನ ಕೈ ಅಂದ್ರು. ತಾರತಮ್ಯದೊಳಗೆ ಮಹಾದೇವರು 5ನೇ ಕಕ್ಷ, ಹೌದಾ? ಗಂಗಾದೇವಿ 20ನೇ ಕಕ್ಷ. ಗಂಗಾದೇವಿ ಕೆಳಗೆ, ಮಹಾದೇವರ ಮೇಲೆ. ಮತ್ತು ಸೊಪ್ಪು ಪಡೆದ್ರೆ ಏನಾಗಬಾರ್ದು. ನೋಡ್ತಿರ್ಬೋದು ಕೈ ಅಂದ್ರು. ಗಂಗಾ ಬಂದಿದ್ದಾಳೆ. ಜಟಾಯು ಗ್ರಂಥವು ಯದಪಿ ವಿನಿಬದ್ಧ ಪ್ರವಿದ ಅಯೇ ನಿರ್ಲೋಭಾಂ ಅಪಿ ಜನನಿ ಲೋಭಂ ಜನಯಿತಾಂ ಗುಣಾನಾಂ ಏವಾಯಂ ತವ ಜನನಿ ದೋಷ ಪರಿಣತಃ ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೊರೆವ ತಾರೆಯೂರ ತೊರೆ ಕೆರೆಗಳಳಿಸಲೆಮ್ಮೆಲ್ಲ ದುರಿತವರವ. ಹರನ ಶಿರದಿ ಮೊರೆ ಮೊರೆದು ಗಂಗಾ ಬಂದಾಳ, ಕೆಳಗಿಳಿದಾಳ. ಹೊರಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಮಹಾದೇವರು ಗಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಒಂದು ಹನಿ ಹೊರಗೆ ಹೋಗ್ಲಿಲ್ಲ. ಮಹಾದೇವರ ಜಟಾದೊಳಗೆ ಹೆಂಗೆ ಕೂತಿದ್ರು ಅಂದ್ರೆ ಮುಂಜಾನೆ ಹುಲ್ಲಿನ ಮಂಜಿನ ಹನಿ, ಮುಂಜಾನೆ ಹುಲ್ಲಿನ ತುದಿಗೆ ಒಂದು ಮಂಜು ಹನಿ ಕೂತಿರ್ತದೆ ನೋಡ್ರಿ. ಹಂಗ ಮಹಾದೇವರ ಜಟಾದೊಳಗೆ ಒಂದು ಜಟಾಕ್ಕೆ ಹನಿ ಕೂತಂದು ಕೂತಿದ್ದು ಅಂದ್ರೆ ಮಹಾದೇವರ ಜಡೆ ಕೆಟ್ಟು ದೊಡ್ಡದಿತ್ತು ಅಂತ ಲೆಕ್ಕ. ವ್ಯೋಮಕೇಶ ಜಗನ್ನಾಥದಾಸ ಹೇಳ್ತಾರೆ, ಗಗನಕೇಶ ಬಿಚ್ಚಿಟ್ರೆ ಆಕಾಶದ ಕೂತಂತ ಮಹಾದೇವರು. ಅಂದ್ರೆ ಯಾವ ಕಂಪನಿ ಆಯಿಲ್ ಯೂಸ್ ಮಾಡ್ತಿದ್ರು ಗೊತ್ತಿಲ್ಲ. ಹೆಣ್ಮಕ್ಳು ಕೇಳಬೇಡ್ರಿ ಮತ್ತೊಂದು. ಆಮೇಲೆ ಏನು ಅಷ್ಟು ಕೂದಲು ಬರ್ಬೇಕಂದ್ರೆ ಏನು ಹಚ್ಚಿದ್ರು, ಏನು ಹಚ್ತಿದ್ರು ಯಾರಿಗೆ ಗೊತ್ತು, ಯಾವ ಶಾಂಪು ಹಾಕ್ತಿದ್ರು, ಯಾವ ಶಾಂಪು ಇಲ್ಲ ಏನಿಲ್ಲ. ಮಹಾದೇವರ ಜಟಾನೇ ಅಷ್ಟು ದೊಡ್ಡದಿದ್ರು. ಅದು ಗಂಟು ಕಟ್ಟಿದ್ದು ಇಕ್ಕಲಿಕ್ಕೆ ಬರಂಗಿಲ್ಲ ರೀ. ಅಲ್ರಿ ಸ್ವಲ್ಪ ಇದ್ರೆ ಏನಾದ್ರು ಪಾರ್ವತಿ